ದೇವಸ್ಥಾನದ ಹಣ ದೇವಾಲಯಕ್ಕೆ ಮಾತ್ರ ಮೀಸಲು. ಈ ಕುರಿತು ಮುಜರಾಯಿ ಇಲಾಖೆಯಿಂದ ನಾಮಫಲಕ ಕೂಡ ಹಾಕಲಾಗಿದೆ. ದೇಗುಲಗಳಲ್ಲಿ ನಾಮಫಲಕ ಅಳವಡಿಕೆಗೆ ಸೂಚನೆಯನ್ನು ಈಗ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಹಿಂದೆ ದೇಗುಲದ ಹಣ ಮುಸ್ಲಿಂ ಕ್ರಿಶ್ಚಿಯನ್ನರಿಗೆ ಎಂಬ ಆರೋಪ ಇತ್ತು. ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಇದಕ್ಕೆಲ್ಲ ಸ್ಪಷ್ಟನೆಯನ್ನ ಈಗಾಗಲೇ ನೀಡಿದ್ರು ಮುಜರಾಯಿ ಇಲಾಖೆಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಬಿಜೆಪಿ ಒಂದು ಗಂಭೀರ ಆರೋಪ ಮಾಡಿದರು. ದೇವಸ್ಥಾನದ ಹಣವನ್ನು ಮಸೀದಿಗಳಿಗೆ, ಚರ್ಚ್ಗಳಿಗೆ ಕೊಡ್ತಿದ್ರೆ ಒಂದು ಆರೋಪ ಆಗಿತ್ತು. ಈಗ ನೀವು ಸಹ ಏನು ನಾಮಫಲಕ ಅಳವಡಿಸಲು ಮುಂದಾಗಿದ್ದಾರೆ ಸರ್, ಏನು ಸರ್? ಈಗ ಬಿ ಜೆ ಪಿಯವರು ದುರುದ್ದೇಶದಿಂದ ಆ ರೀತಿ ಹೇಳ್ತಾರೆ, ಮತಗಳ ಗಳಿಕೆಗೆ ಅಷ್ಟೇ. ಆಮೇಲೆ ಬಿ ಜೆ ಪಿಯವ್ರಿಗೂ ಗೊತ್ತು ನಾವು ಹೇಳ್ತಿರ್ತಕ್ಕಂಥದ್ದು, ಅಂದರೆ ಅವರು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. 2023ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೊಸ ಕಾಯ್ದೆ ಬಂತು, ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ಹೊಸ ಕಾಯ್ದೆ ಬಂತು. ಆ ಕಾಯ್ದೆ ಬಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. ಎ ಗ್ರೇಡು, ಬಿ ಗ್ರೇಡು 400 ಟೆಂಪಲ್ಸ್ ಇದೆ. ಉಳಿದಿರ್ತಕ್ಕಂಥದ್ದು ಸೀಕ್ರೆಟ್ ಟೆಂಪಲ್ಸ್ 34. ಅದರಲ್ಲಿ ಒಂದು ದೇವಸ್ಥಾನ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಧಿಕಾರ ಕೂಡ ಇಲ್ಲ. ಎಲ್ಲ ದೇವಸ್ಥಾನಗಳಲ್ಲಿ ಮಾಹಿತಿ ಏನು ಸರ್ಕಾರ ಮುಜರಾಯಿ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ಸರ್ಕಾರದ ದೇವಸ್ಥಾನಕ್ಕೆ ಮಾತ್ರ ಮೀಸಲಾಗ್ತಿದೆ. ಈ ಥರ ಟೂರ್ ಪ್ಯಾಕೇಜ್ ಇದೆ, ಈ ಥರ ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡ್ತಿದ್ದಾರೆ, ಈ ಒಂದು ಮಾಹಿತಿ ಸಹ ಬೋರ್ಡ್ ಹಾಕ್ತಿದೆ ಅಷ್ಟೇ. ಆಮೇಲೆ 2 ಲಕ್ಷ ರೂಪಾಯಿ ಹಿಂದೆ ಯಾರನ್ನ ಅರ್ಚಕ್ಕೆ ಸುತ್ತೋಗ್ಬಿಟ್ರೆ ಒಂದು ಪೈಸಾನೂ ಕೊಡ್ತಿರಲ್ಲ. ಈಗ 2 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ಭಾಳ ಜನ ಗೊತ್ತಿರೋದಿಲ್ಲ. ಈ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಅಷ್ಟೇ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು, ಸ್ವಚ್ಛತೆ ಕಾಪಾಡಿ. ಆಮೇಲೆ ತಸ್ತೀಕರಣ, ಮೊದಲೆಲ್ಲ ತಸ್ತೀಕರಣ ತಗೋಬೇಕಾದ್ರೆ ತಾಲೂಕು ಆಫೀಸು, ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ಕಾದ್ಕೊಂಡು ಬರಬೇಕಾಯಿತು. ಭಾಳ ಕಂಪ್ಲೇಂಟ್ ಇತ್ತು. ಅದನ್ನು ಕೂಡ ಈಗ ನೇರವಾಗಿ ನಾವು ಅವ್ರ ಅಕೌಂಟ್ಗೆ ಹೋಗೋ ರೀತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಎಲ್ಲನೂ ನಾವು ದೇವಸ್ಥಾನಗಳ ಹತ್ರ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಯಾಕೆ ಸರ್ ಬಿಜೆಪಿ ಯಾಕೆ ಪದೇ ಪದೇ ಈ ಥರ ಆರೋಪ ಮಾಡ್ತಿದ್ದಾರೆ ಸರ್? ಅಂದ್ ದೇವಸ್ಥಾನದ ಹಣವನ್ನು ಬೇರೆದವ್ರಿಗೆ ಕೊಡ್ತಿದ್ದಾರೆ, ಮುಸ್ಲಿಮರಿಗೆ ಕೊಡ್ತಿದ್ದಾರೆ, ಕ್ರಿಶ್ಚಿಯನವ್ರಿಗೆ ಕೊಡ್ತಿದ್ದಾರೆ, ಯಾಕೆ ಸರ್ ಆರೋಪ ಮಾಡ್ತಿದ್ದಾರೆ ಅಂತವ್ರು? ನೀವು ಇದನ್ನು ಬಿ ಜೆ ಪಿಯವ್ರಿಗೆ ಕೇಳಬೇಕು. ಅವ್ರಿಗೆ ಮತ ಗಳಿಸೋದಕ್ಕೆ ನಾವು ಕಾಂಗ್ರೆಸ್ನವ್ರು ಏನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ನಮ್ಗೆ ಓಟ್ ಕೊಡಿ ಅಂತೀವಿ. ಅವ್ರು ಕೆಲಸ ಮಾಡೋದಿಲ್ವಲ್ಲ, ಸುಳ್ಳು ಹೇಳ್ಕೊಂಡು ಜನಕ್ಕೆ ದಾರಿ ತಪ್ಪಿಸಿ ಬರೀ ಇದೇ ಅಲ್ಲ, ದೇವಸ್ಥಾನದ ವಿಚಾರನೇ ಅಲ್ಲ. ನೆಹರು ಸತ್ತು ಎಷ್ಟು ವರ್ಷ ಆಯಿತು. ನೆಹರು ಬಗ್ಗೆ ಈಗಲೂ ಕೂಡ ಮಾತಾಡ್ತಾ ಇರ್ತಾರೆ, ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ಸು. ಈ ಬಿ ಜೆ ಪಿ ವಂಶಜರೆಲ್ಲ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಲಿಲ್ಲ. ಆದರೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ, ಡಿಮಾರಲೈಸ್ ಮಾಡೋದು. ಸರ್, ಇದಿಷ್ಟು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಸ್ಥಾನದ ಹಣ ದೇವಾಲಯಕ್ಕೆ ಮಾತ್ರ ಮೀಸಲು. ಈ ಕುರಿತು ಮುಜರಾಯಿ ಇಲಾಖೆಯಿಂದ ನಾಮಫಲಕ ಕೂಡ ಹಾಕಲಾಗಿದೆ. ದೇಗುಲಗಳಲ್ಲಿ ನಾಮಫಲಕ ಅಳವಡಿಕೆಗೆ ಸೂಚನೆಯನ್ನು ಈಗ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಹಿಂದೆ ದೇಗುಲದ ಹಣ ಮುಸ್ಲಿಂ ಕ್ರಿಶ್ಚಿಯನ್ನರಿಗೆ ಎಂಬ ಆರೋಪ ಇತ್ತು. ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಇದಕ್ಕೆಲ್ಲ ಸ್ಪಷ್ಟನೆಯನ್ನ ಈಗಾಗಲೇ ನೀಡಿದ್ರು ಮುಜರಾಯಿ ಇಲಾಖೆಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಬಿಜೆಪಿ ಒಂದು ಗಂಭೀರ ಆರೋಪ ಮಾಡಿದರು. ದೇವಸ್ಥಾನದ ಹಣವನ್ನು ಮಸೀದಿಗಳಿಗೆ, ಚರ್ಚ್ಗಳಿಗೆ ಕೊಡ್ತಿದ್ರೆ ಒಂದು ಆರೋಪ ಆಗಿತ್ತು. ಈಗ ನೀವು ಸಹ ಏನು ನಾಮಫಲಕ ಅಳವಡಿಸಲು ಮುಂದಾಗಿದ್ದಾರೆ ಸರ್, ಏನು ಸರ್? ಈಗ ಬಿ ಜೆ ಪಿಯವರು ದುರುದ್ದೇಶದಿಂದ ಆ ರೀತಿ ಹೇಳ್ತಾರೆ, ಮತಗಳ ಗಳಿಕೆಗೆ ಅಷ್ಟೇ. ಆಮೇಲೆ ಬಿ ಜೆ ಪಿಯವ್ರಿಗೂ ಗೊತ್ತು ನಾವು ಹೇಳ್ತಿರ್ತಕ್ಕಂಥದ್ದು, ಅಂದರೆ ಅವರು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. 2023ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೊಸ ಕಾಯ್ದೆ ಬಂತು, ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ಹೊಸ ಕಾಯ್ದೆ ಬಂತು. ಆ ಕಾಯ್ದೆ ಬಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. ಎ ಗ್ರೇಡು, ಬಿ ಗ್ರೇಡು 400 ಟೆಂಪಲ್ಸ್ ಇದೆ. ಉಳಿದಿರ್ತಕ್ಕಂಥದ್ದು ಸೀಕ್ರೆಟ್ ಟೆಂಪಲ್ಸ್ 34. ಅದರಲ್ಲಿ ಒಂದು ದೇವಸ್ಥಾನ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಧಿಕಾರ ಕೂಡ ಇಲ್ಲ.
ಅಷ್ಟೇ. ಎಲ್ಲ ದೇವಸ್ಥಾನಗಳಲ್ಲಿ ಮಾಹಿತಿ ಏನು ಸರ್ಕಾರ ಮುಜರಾಯಿ ಇಲಾಖೆ ಏನು ಕ್ರಮ ಕೈಗೊಂಡಿದೆ, ಸರ್ಕಾರದ ದೇವಸ್ಥಾನಕ್ಕೆ ಮಾತ್ರ ಮೀಸಲಾಗ್ತಿದೆ, ಈ ಥರ ಟೂರ್ ಪ್ಯಾಕೇಜ್ ಇದೆ, ಈ ಥರ ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡ್ತಿದ್ದಾರೆ, ಈ ಒಂದು ಮಾಹಿತಿ ಸಹ ಬೋರ್ಡ್ ಹಾಕ್ತಿದೆ ಅಷ್ಟೇ. ಆಮೇಲೆ 2 ಲಕ್ಷ ರೂಪಾಯಿ ಹಿಂದೆ ಯಾರನ್ನ ಅರ್ಚಕ್ಕೆ ಸುತ್ತೋಗ್ಬಿಟ್ರೆ ಒಂದು ಪೈಸಾನೂ ಕೊಡ್ತಿರಲ್ಲ, ಈಗ 2 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ಭಾಳ ಜನ ಗೊತ್ತಿರೋದಿಲ್ಲ, ಈ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಅಷ್ಟೇ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು, ಸ್ವಚ್ಛತೆ ಕಾಪಾಡಿ. ಆಮೇಲೆ ತಸ್ತೀಕರಣ, ಮೊದಲೆಲ್ಲ ತಸ್ತೀಕರಣ ತಗೋಬೇಕಾದ್ರೆ ತಾಲೂಕು ಆಫೀಸು ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ಕಾದ್ಕೊಂಡು ಬರಬೇಕಾಗಿತ್ತು, ಭಾಳ ಕಂಪ್ಲೇಂಟ್ ಇತ್ತು. ಅದನ್ನು ಕೂಡ ಈಗ ನೇರವಾಗಿ ನಾವು ತಸ್ತೀಕ್ ಅವ್ರ ಅಕೌಂಟ್ಗೆ ಹೋಗೋ ರೀತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಎಲ್ಲನೂ ನಾವು ದೇವಸ್ಥಾನಗಳ ಹತ್ರ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಯಾಕೆ ಸರ್ ಬಿಜೆಪಿ ಯಾಕೆ ಪದೇ ಪದೇ ಈ ಥರ ಆರೋಪ ಮಾಡ್ತಿದ್ದಾರೆ ಸರ್? ಅಂದ್ರೆ ದೇವಸ್ಥಾನದ ಹಣವನ್ನು ಬೇರೆಯವ್ರಿಗೆ ಕೊಡ್ತಿದ್ದಾರೆ, ಮುಸ್ಲಿಮರಿಗೆ ಕೊಡ್ತಿದ್ದಾರೆ, ಕ್ರಿಶ್ಚಿಯನವ್ರಿಗೆ ಕೊಡ್ತಿದ್ದಾರೆ, ಯಾಕೆ ಸರ್ ಆರೋಪ ಮಾಡ್ತಿದ್ದಾರೆ ಅಂತವ್ರು? ನೀವು ಇದನ್ನು BJP ಅವ್ರಿಗೆ ಕೇಳಬೇಕು. ಅವ್ರಿಗೆ ಮತ ಗಳಿಸೋದಕ್ಕೆ ನಾವು ಕಾಂಗ್ರೆಸ್ನವ್ರು ಏನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ನಮ್ಗೆ ಓಟ್ ಕೊಡಿ ಅಂತೀವಿ. ಅವ್ರು ಕೆಲಸ ಮಾಡೋದಿಲ್ವಲ್ಲ, ಸುಳ್ಳು ಹೇಳ್ಕೊಂಡು ಜನಕ್ಕೆ ದಾರಿ ತಪ್ಪಿಸಿ ಬರೀ ಇದೇ ಅಲ್ಲ, ದೇವಸ್ಥಾನದ ವಿಚಾರನೇ ಅಲ್ಲ. ನೆಹರು ಸತ್ತು ಎಷ್ಟು ವರ್ಷ ಆಯಿತು, ನೆಹರು ಬಗ್ಗೆ ಈಗಲೂ ಕೂಡ ಮಾತಾಡ್ತಾ ಇರ್ತಾರೆ, ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ಸು. ಈ BJP ವಂಶಜರೆಲ್ಲ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಲಿಲ್ಲ, ಆದರೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ, ಡಿಮಾರಲೈಸ್ ಮಾಡೋದು. ಸರ್, ಇದಿಷ್ಟು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಸ್ಥಾನದ ಹಣ ದೇವಾಲಯಕ್ಕೆ ಮಾತ್ರ ಮೀಸಲು, ಈ ಕುರಿತು ಮುಜರಾಯಿ ಇಲಾಖೆಯಿಂದ ನಾಮಫಲಕ ಕೂಡ ಹಾಕಲಾಗಿದೆ. ದೇಗುಲಗಳಲ್ಲಿ ನಾಮಫಲಕ ಅಳವಡಿಕೆಗೆ ಸೂಚನೆಯನ್ನು ಈಗ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಹಿಂದೆ ದೇಗುಲದ ಹಣ ಮುಸ್ಲಿಂ ಕ್ರಿಶ್ಚಿಯನ್ನರಿಗೆ ಎಂಬ ಆರೋಪ ಇತ್ತು, ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ BJP ನಾಯಕರು. ಆದ್ರೆ ಇದಕ್ಕೆಲ್ಲ ಸ್ಪಷ್ಟನೆಯನ್ನ ಈಗಾಗಲೇ ನೀಡಿದ್ರು ಮುಜರಾಯಿ ಇಲಾಖೆಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, BJP ಒಂದು ಗಂಭೀರ ಆರೋಪ ಮಾಡಿದರು, ದೇವಸ್ಥಾನದ ಹಣವನ್ನು ಮಸೀದಿಗಳಿಗೆ, ಚರ್ಚ್ಗಳಿಗೆ ಕೊಡ್ತಿದ್ರೆ ಒಂದು ಆರೋಪ ಆಗಿತ್ತು. ಈಗ ನೀವು ಸಹ ಏನು ನಾಮಫಲಕ ಅಳವಡಿಸಲು ಮುಂದಾಗಿದ್ದಾರೆ ಸರ್, ಏನು ಸರ್? ಈಗ BJP ಅವರು ದುರುದ್ದೇಶದಿಂದ ಆ ರೀತಿ ಹೇಳ್ತಾರೆ, ಮತಗಳ ಗಳಿಕೆಗೆ ಅಷ್ಟೇ. ಆಮೇಲೆ BJP ಅವ್ರಿಗೂ ಗೊತ್ತು ನಾವು ಹೇಳ್ತಿರ್ತಕ್ಕಂಥದ್ದು, ಅಂದರೆ ಅವರು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. 2023ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೊಸ ಕಾಯ್ದೆ ಬಂತು, ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಹೊಸ ಕಾಯ್ದೆ ಬಂತು. ಆ ಕಾಯ್ದೆ ಬಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. A ಗ್ರೇಡು, B ಗ್ರೇಡು 400 ಟೆಂಪಲ್ಸ್ ಇದೆ, ಉಳಿದಿರ್ತಕ್ಕಂಥದ್ದು ಸೀಕ್ರೆಟ್ ಟೆಂಪಲ್ಸ್ 34. ಅದರಲ್ಲಿ ಒಂದು ದೇವಸ್ಥಾನ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಧಿಕಾರ ಕೂಡ ಇಲ್ಲ. ಎಲ್ಲ ದೇವಸ್ಥಾನಗಳಲ್ಲಿ ಮಾಹಿತಿ ಏನು ಸರ್ಕಾರ ಮುಜರಾಯಿ ಇಲಾಖೆ ಏನು ಕ್ರಮ ಕೈಗೊಂಡಿದೆ, ಸರ್ಕಾರದ ದೇವಸ್ಥಾನಕ್ಕೆ ಮಾತ್ರ ಮೀಸಲಾಗ್ತಿದೆ, ಈ ಥರ ಟೂರ್ ಪ್ಯಾಕೇಜ್ ಇದೆ, ಈ ಥರ ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡ್ತಿದ್ದಾರೆ, ಈ ಒಂದು ಮಾಹಿತಿ ಸಹ ಬೋರ್ಡ್ ಹಾಕ್ತಿದೆ ಅಷ್ಟೇ. ಆಮೇಲೆ 2 ಲಕ್ಷ ರೂಪಾಯಿ ಹಿಂದೆ ಯಾರನ್ನ ಅರ್ಚಕ್ಕೆ ಸುತ್ತೋಗ್ಬಿಟ್ರೆ ಒಂದು ಪೈಸಾನೂ ಕೊಡ್ತಿರಲ್ಲ, ಈಗ 2 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ಭಾಳ ಜನ ಗೊತ್ತಿರೋದಿಲ್ಲ, ಈ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಅಷ್ಟೇ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು, ಸ್ವಚ್ಛತೆ ಕಾಪಾಡಿ. ಆಮೇಲೆ ತಸ್ತೀಕರಣ, ಮೊದಲೆಲ್ಲ ತಸ್ತೀಕರಣ ತಗೋಬೇಕಾದ್ರೆ ತಾಲೂಕು ಆಫೀಸು ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ಕಾದ್ಕೊಂಡು ಬರಬೇಕಾಗಿತ್ತು, ಭಾಳ ಕಂಪ್ಲೇಂಟ್ ಇತ್ತು. ಅದನ್ನು ಕೂಡ ಈಗ ನೇರವಾಗಿ ನಾವು ತಸ್ತೀಕ್ ಅವ್ರ ಅಕೌಂಟ್ಗೆ ಹೋಗೋ ರೀತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಎಲ್ಲನೂ ನಾವು ದೇವಸ್ಥಾನಗಳ ಹತ್ರ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಯಾಕೆ ಸರ್ ಬಿಜೆಪಿ ಯಾಕೆ ಪದೇ ಪದೇ ಈ ಥರ ಆರೋಪ ಮಾಡ್ತಿದ್ದಾರೆ ಸರ್? ಅಂದ್ರೆ ದೇವಸ್ಥಾನದ ಹಣವನ್ನು ಬೇರೆಯವ್ರಿಗೆ ಕೊಡ್ತಿದ್ದಾರೆ, ಮುಸ್ಲಿಮರಿಗೆ ಕೊಡ್ತಿದ್ದಾರೆ, ಕ್ರಿಶ್ಚಿಯನವ್ರಿಗೆ ಕೊಡ್ತಿದ್ದಾರೆ, ಯಾಕೆ ಸರ್ ಆರೋಪ ಮಾಡ್ತಿದ್ದಾರೆ ಅಂತವ್ರು? ನೀವು ಇದನ್ನು BJP ಅವ್ರಿಗೆ ಕೇಳಬೇಕು. ಅವ್ರಿಗೆ ಮತ ಗಳಿಸೋದಕ್ಕೆ ನಾವು ಕಾಂಗ್ರೆಸ್ನವ್ರು ಏನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ನಮ್ಗೆ ಓಟ್ ಕೊಡಿ ಅಂತೀವಿ. ಅವ್ರು ಕೆಲಸ ಮಾಡೋದಿಲ್ವಲ್ಲ, ಸುಳ್ಳು ಹೇಳ್ಕೊಂಡು ಜನಕ್ಕೆ ದಾರಿ ತಪ್ಪಿಸಿ ಬರೀ ಇದೇ ಅಲ್ಲ, ದೇವಸ್ಥಾನದ ವಿಚಾರನೇ ಅಲ್ಲ. ನೆಹರು ಸತ್ತು ಎಷ್ಟು ವರ್ಷ ಆಯಿತು, ನೆಹರು ಬಗ್ಗೆ ಈಗಲೂ ಕೂಡ ಮಾತಾಡ್ತಾ ಇರ್ತಾರೆ, ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ಸು. ಈ BJP ವಂಶಜರೆಲ್ಲ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಲಿಲ್ಲ, ಆದರೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ, ಡಿಮಾರಲೈಸ್ ಮಾಡೋದು. ಸರ್, ಇದಿಷ್ಟು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.